ನಮ್ಮ ಕರ್ನಾಟಕ ಅತ್ಯಂತ ಸುಂದರವಾದ ರಾಜ್ಯ. ಸಾಕಷ್ಟು ದಟ್ಟವಾದ ಅರಣ್ಯ ಇರುವುದರಿಂದ ನಮ್ಮ ರಾಜ್ಯದ ಪ್ರಕೃತಿ ಸೌಂದರ್ಯ ಇಮ್ಮಡಿಗೊಂಡಿದೆ. ಪಶ್ಚಿಮ ಭಾಗದಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿದ ಅಭಯಾರಣ್ಯ ಮತ್ತು ಕಡಲ ತೀರ ಇರುವುದರಿಂದ ಟ್ರೆಕ್ಕಿಂಗ್ ಮಾಡಲು ಸಾಕಷ್ಟು ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿವೆ. ಮಳೆಗಾಲ ಮುಗಿದ ನಂತರದ ಅವಧಿ ಚಾರಣವನ್ನು ಮಾಡಲು ಸೂಕ್ತವಾದ ಸಮಯ. ಪ್ರಕೃತಿ ಮಳೆಯಲ್ಲಿ ಮಿಂದು ಮೈದುಂಬಿ ಕಂಗೊಳಿಸುತ್ತಿರುತ್ತಾಳೆ. ಆಳವಾದ ಕಣಿವೆಗಳು ಮತ್ತು ಕಡಿದಾದ ಬೆಟ್ಟಗಳಿಂದ ಸುತ್ತುವರಿದ ಕಿರಿದಾದ ಹಾದಿಯಲ್ಲಿ ಸಾಗಿ ಬೆಟ್ಟದ ತುತ್ತ ತುದಿ ತಲುಪಿ ಆ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ನೋಡುವ ಅನುಭವವನ್ನು ಮಾತಿನಲ್ಲಿ ಹೇಳಿದರೆ ತೀರದು. ನಮ್ಮ ಕರ್ನಾಟಕದಲ್ಲಿ ಚಾರಣ ಮಾಡಲು ಸಾಕಷ್ಟು ಕಠಿಣ ಮತ್ತು ಸುಂದರವಾದ ಸ್ಥಳಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಸುಂದರವಾದ ಚಾರಣ ಸ್ಥಳ ಎಂದರೆ ಅದು ನೇತ್ರಾವತಿ ಗುಡ್ಡ. ಪಶ್ಚಿಮ ಘಟ್ಟದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸರಹದ್ದಿನಲ್ಲಿ ಕಂಡುಬರುತ್ತದೆ. ಈ ಚಾರಣವು ಪ್ರಕೃತಿ ಪ್ರಿಯರಿಗೆ ಮತ್ತು ಸಾಹಸ ಅನ್ವೇಷಕರಿಗೆ ಆಹ್ಲಾದಕರವಾದ ಅನುಭವವನ್ನು ನೀಡುತ್ತದೆ. ಈ ಚಾರಣವು ಸಂಸೆ ಬಳಿಯ ಕುಡ್ಚಾರು ಉಪಕಲ್ಲು ಎಂಬ ಸ್ಥಳದಿಂದ ಆರಂಭವಾಗುತ್ತದೆ. ನೇತ್ರಾವತಿ ಚಾರಣವು ಸುಮಾರು 12 ಕಿಲೋಮೀಟರ್ ದೂರ ಆಗಿರುತ್ತದೆ ಮತ್ತು ಮಧ್ಯಮ ಕಠಿಣದಿಂದ ಕೂಡಿರುತ್ತದೆ. ನೇತ್ರಾವತಿ ಶಿಖರದ ಚಾರಣವು ದಟ್ಟವಾದ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ರಮಣೀಯ ನದಿ ತೊರೆಗಳ ಮೂಲಕ ಸಾಗು ಹೋಗುವುದರಿಂದ ಒಂದು ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ಕರ್ನಾಟಕದಲ್ಲಿ ಅತ್ಯಂತ ಕಠಿಣವಾದ ಚಾರಣ ಸ್ಥಳ ಎಂದರೆ ಅದು ಕುಮಾರ ಪರ್ವತ. ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವ ಚಾರಣ ಸ್ಥಳ. ಈ ಚಾರಣವನ್ನು ಮಾಡಲು ಸ್ವಲ್ಪ ಹೆಚ್ಚಿನ ದೈಹಿಕ ಕ್ಷಮತೆ ಬೇಕಾಗುತ್ತದೆ. ಸುಮಾರು 20ರಿಂದ 25 ಕಿಲೋಮೀಟರ್ ನಡೆಯಬೇಕಾಗುತ್ತದೆ. ಈ ಚಾರಣದ ಆರಂಭಿಕ ಬಿಂದು ಕುಕ್ಕೆ ಸುಬ್ರಹ್ಮಣ್ಯ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಶೋಲಾ ಹುಲ್ಲುಗಾವಲುಗಳ ನಡುವೆ ಸಾಗಿ ದೈತ್ಯ ಬಂಡೆಗಳನ್ನು ಹತ್ತಿ ಇಳಿದು ಶಿಖರದ ತುತ್ತ ತುದಿ ತಲುಪಿ ಮಂಜು ಮತ್ತು ತಂಪಾದ ಗಾಳಿಯ ನಡುವೆ ಪ್ರಕೃತಿಯನ್ನು ನೋಡುವಾಗ ಸಾರ್ಥಕ ಅನುಭವ ಉಂಟಾಗುತ್ತದೆ. ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿರುವ ಕುದುರೆಮುಖ ಶಿಖರವು ಅದ್ಭುತವಾದ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯುತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಕುದುರೆಮುಖ ಎಂಬ ಹೆಸರು ಈ ಶಿಖರದ ವಿಶಿಷ್ಟವಾದ ಆಕಾರದಿಂದ ಬಂದಿದೆ. ಹಚ್ಚ ಹಸಿರಿನಿಂದ ಆವೃತವಾದ ಈ ಶಿಖರದ ಚಾರಣವು ಸುಮಾರು 22 ಕಿಲೋಮೀಟರ್ ದೂರ ಆಗಿರುತ್ತದೆ. ಈ ಶಿಖರದತ್ತ ಸಾಗುವ ದಾರಿ ವಿಶಾಲವಾದ ಹಾಗೂ ಸುಂದರವಾದ ಪರ್ವತ ಶ್ರೇಣಿಗಳು, ಕಂದಕಗಳು, ಹಳ್ಳಕೊಳ್ಳಗಳು ಮತ್ತು ಚಿಕ್ಕ ದೊಡ್ಡ ಬೆಟ್ಟಗಳಿಂದ ಕೂಡಿದೆ. ಕಿರಿದಾದ ಬೆಟ್ಟಗಳ ಕಾಡಿನ ಕೌಲು ದಾರಿಯಲ್ಲಿ ನಡೆದು ಪಕ್ಕದಲ್ಲಿ ಜುಳುಜುಳು ಹರಿಯುವ ಶುದ್ಧ ತಿಳಿನೀರಿನ ಜರಿಗಳ ನಡುವೆ ಸಾಗಿ ಶಿಖರದ ತುತ್ತ ತುದಿ ತಲುಪಿ ಅಲ್ಲಿನ ನೋಟವನ್ನು ಆಸ್ವಾದಿಸುವಾಗ ಮನಸ್ಸಿಗೆ ಮುದ ನೀಡುತ್ತದೆ. ಕೊಡಚಾದ್ರಿ ಶಿಖರವು ಸಾಹಸ, ಆಧ್ಯಾತ್ಮ ಮತ್ತು ಪ್ರಕೃತಿ ಸೌಂದರ್ಯದ ಮಿಶ್ರಿತ ಅನುಭವವನ್ನು ನೀಡುವ ಸ್ಥಳ. ಈ ಪ್ರದೇಶವು ಪ್ರಮುಖವಾಗಿ ಸೂರ್ಯಾಸ್ತಕ್ಕೆ ಪ್ರಸಿದ್ಧವಾಗಿದೆ. ಈ ಚಾರಣದಲ್ಲಿ ಇಡ್ಲುಮನೆ ಜಲಪಾತವನ್ನು ಸಹ ನೋಡಬಹುದು. ಈ ಚಾರಣದ ಆರಂಭಿಕ ಸ್ಥಳ ಕಟ್ಟಿನೊಳೆ. ಈ ಚಾರಣವು ಸುಮಾರು 12 ಕಿಲೋಮೀಟರ್ ದಾರಿಯನ್ನು ಹೊಂದಿದೆ. ಈ ಚಾರಣದ ಇನ್ನೊಂದು ವಿಶಿಷ್ಟತೆ ಏನೆಂದರೆ ಸಂಪೂರ್ಣವಾಗಿ ಚಾರಣದ ಮೂಲಕವಾದರೂ ಶಿಖರದ ತುದಿಯನ್ನು ತಲುಪಬಹುದು ಅಥವಾ ಮುಕ್ಕಾಲು ಭಾಗ ಆಫ್ ರೋಡ್ ಜೀಪ್ ರೈಡ್ನ ಮೂಲಕ ತಲುಪಿ ಉಳಿದ ಭಾಗವನ್ನು ಚಾರಣ ಮಾಡಬಹುದು. ಎಲ್ಲಾ ಸಮಯದಲ್ಲೂ ಶಿಖರದ ತುದಿಯಲ್ಲಿ ಮಂಜು ಕವಿದಿರುತ್ತದೆ ಮತ್ತು ಇಲ್ಲಿಂದ ಅರಬ್ಬಿ ಸಮುದ್ರವನ್ನು ನೋಡಬಹುದು. ಬಂಡಾಜೆ ಜಲಪಾತವು ನೇತ್ರಾವತಿ ನದಿಯ ಉಪನದಿಯಿಂದ ರೂಪುಗೊಂಡಿರುತ್ತದೆ. ಸುಮಾರು 200 ಅಡಿ ಎತ್ತರದಿಂದ ಕೂಡಿದ್ದು ಪಶ್ಚಿಮ ಘಟ್ಟದ ಭಾಗದಲ್ಲಿ ಕಂಡುಬರುತ್ತದೆ. ಈ ಚಾರಣವು ಸುಮಾರು 12 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ತಲುಪಬೇಕಾಗುತ್ತದೆ. ಬಂಡಾಜೆ ಜಲಪಾತವನ್ನು ತಲುಪಲು ಇರುವ ಮಾರ್ಗವು ಕಡಿಮೆ ಪ್ರಯಾಣದ್ದಾಗಿದ್ದು ಆದರೆ ಚಾರಣದ ಹಾದಿಯು ಕಷ್ಟಕರವಾಗಿರುತ್ತದೆ. ಬಲ್ಲಾಳರಾಯ ದುರ್ಗದ ಕೋಟೆಯ ಮೂಲಕ ಸಾಗಿ ಹಚ್ಚ ಹಸಿರಿನ ದಟ್ಟವಾದ ಕಾಡುಗಳ ನಡುವೆ ಚಿಲಿಪಿಲಿ ಮಾಡುವ ಪಕ್ಷಿಗಳ ಮಧುರವಾದ ಶಬ್ದವನ್ನು ಕೇಳುತ್ತಾ ಬೋರ್ಗರೆಯುವ ಬಂಡಾಜೆ ಜಲಪಾತವನ್ನು ತಲುಪಿದಾಗ ಪ್ರಕೃತಿ ಪ್ರಿಯರ ಮನಸ್ಸಿಗೆ ಹಿತವೆನ್ನಿಸುವಂತಹ ಅನುಭವವನ್ನು ನೀಡುತ್ತದೆ.